ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಬಳ್ಳಾರಿಯ ವೈಷ್ಣವಿ. ಹಿಂದೆ ನನ್ನ ತಂದೆಯ ಬಗ್ಗೆ ನನ್ನೊಳಗೆ ಆಳವಾದ ಭಯವಿತ್ತು. ಅವರನ್ನು ಎದುರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ವಾಸ್ತವವೇನೆಂದರೆ, ನನ್ನ ತಂದೆಯೊಂದಿಗೆ ಇರುವ ಸಂಬಂಧವು ಸುಧಾರಿಸುವ ಬಗ್ಗೆ ಸಹಾಯವನ್ನು ಕೋರಿ 2009ರಲ್ಲಿ ಸ್ನೇಹಿತೆಯ ಮೂಲಕ ಧರ್ಮಕ್ಕೆ ಬಂದೆ. ನನ್ನೊಳಗಿನ ಆ ಭಯವು ನನ್ನ ಜೀವನದ ಪ್ರತಿಯೊಂದು ಅಂಶದ ಮೇಲೂ ಪರಿಣಾಮ ಬೀರುತ್ತಿತ್ತು. ನನ್ನ ತಂದೆಯೊಂದಿಗೆ ಇರುವ ಸಂಬಂಧದಲ್ಲಿ ಚೇತರಿಕೆ ಮತ್ತು ಪರಿವರ್ತನೆಗಾಗಿ ನಿರಂತರವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ. 2012ರಲ್ಲಿ ನನ್ನ ತಂದೆಯವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ಆಳವಾದ ಪ್ರಾರ್ಥನೆ ಮತ್ತು ಶರಣಾಗತಿಯ ಮೂಲಕ ನನ್ನ ತಂದೆಗೆ ಸಂಪೂರ್ಣ ಚೇತರಿಕೆ ದೊರಕಿತು. ನಂತರ ನನ್ನ ತಂದೆಯವರು ಮತ್ತು ನಾನು ಮುಕ್ತಿ ದರ್ಶನದ ಭಾಗ್ಯದ ಜೊತೆಗೆ ಸೇವೆ ಮಾಡುವ ಆಶೀರ್ವಾದವೂ ದೊರಕಿತು. ಹಂತ ಹಂತವಾಗಿ ನನ್ನೊಳಗಿನ ಆಳವಾಗಿ ಬೇರು ಬಿಟ್ಟಿದ್ದ ಭಯ ಸಂಪೂರ್ಣವಾಗಿ ಕರಗಿ ಹೋಯಿತು. 2017ರಲ್ಲಿ ನನ್ನ ದೇವಮಾತೆಯಾದ ಶ್ರೀ ಅಮ್ಮನವರ ಸುಂದರವಾದ ವೈಯಕ್ತಿಕ ದರ್ಶನದ ಅಪೂರ್ವ ಆಶೀರ್ವಾದ ನನಗೆ ದೊರಕಿತು. ಆ ಕ್ಷಣದಿಂದಲೇ ನನ್ನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಸಂಭವಿಸಿತು. ನನ್ನ ತಂದೆಯ ಬಗ್ಗೆ ಸಂಪೂರ್ಣ ಸ್ವೀಕಾರ ಮತ್ತು ನಮ್ಮ ಸಂಬಂಧದಲ್ಲಿ ಗಮನಾರ್ಹ ಸುಧಾರಣೆಯನ್ನು ಕಂಡೆ. ನನ್ನ ಆಂತರಿಕ ಪ್ರಪಂಚವನ್ನು ಪರಿವರ್ತಿಸಿ ನನ್ನ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಪುನಃ ಸ್ಥಾಪಿಸಿರುವುದಕ್ಕಾಗಿ ಅಪಾರ ಕೃತಜ್ಞತೆಯೊಂದಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.